ಯಪ್ಪ ಸಿದ್ಧಾರೂಢ ಸದ್ಗುರುನಾಥ ಸ್ವಾಮರಾಜ್ಗೆ ಜೈ. ಯಪ್ಪ ದೇವ್ರೇ ಸಿದ್ಧಾರೂಢಜ್ಜ, ಇನ್ನು ಯಾವಾಗಪ್ಪ ನನ್ನ ಮ್ಯಾಗ ನಿನ್ನ ಕರುಣಿ ಬರುವುದು? ಎಲ್ಲ ಬರೇ ಉದ್ರಿ ಗಿರಾಕಿನ ಕಳಿಸ್ತೀಯಲ್ಲಪ್ಪ ನನ್ನ ಅಂಗಡಿಗೆ. ಇವತ್ತು ಬರೇ ರೊಕ್ಕ ಕೊಡು ಗಿರಾಕಿ ಮಾತ್ರ ಬರ್ಲಿಪ್ಪ ದೇವ್ರ. ಯಪ್ಪ ಯಜ್ಜ, ಗಿರಾಕಿ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಉದ್ರಿ ಗಿರಾಕಿ ಬರಬಾರ್ದಪ್ಪ. ಬಂದ್ರು ರೊಕ್ಕ ಕೊಟ್ಟು ಸುಮ್ಮನೆ ಹೋಗ್ಬಿಡ್ಬೇಕಪ್ಪ ದೇವ್ರ. ಆಶೀರ್ವಾದ ಮಾಡಪ್ಪ ಸಿದ್ಧಾರೂಢಜ್ಜ. ಯಪ್ಪ ಸಿದ್ಧಾರೂಢಜ್ಜ, ನನ್ನ ಅಂಗಡಿಯಾಗ ಯಾವನ್ ಸಾಮಾನ್ ಸಾಲ ಒಯ್ದಾನೋ ಎಲ್ಲಾ ಉದ್ರಿ ರೊಕ್ಕ ಇವತ್ತೇನ್ರ ತಂದು ಕೊಟ್ರಂದ್ರ ಸೋಮವಾರ ಬಂದು ತೆಂಗಿನಕಾಯಿ ಹೊಡಿಸ್ತೇನಪ್ಪ ನಿನ್ ಗುಡಿಗೆ. ಹಾ ಗೌಡ್ರ. ಯಪ್ಪ ದೇವ್ರ, ಉದ್ರಿ ಗಿರಾಕಿ ಬರಬಾರ್ದಂದ್ರ ಈ ನನ್ನ ಮಗ ಗುಂಜಾ ಬಂದ್ನಲ್ಲ ಉದ್ರಿ ತಗೊಂಡ್ ಹೋಗಾಕ ನನ್ನ ಅಂಗಡ್ಯಾಗ. ಮತ್ತ ಗೌಡ್ರ ಆರಾಮದಿರಿ? ಬರ್ಬೇಕು ಬ್ಯಾಚುಲರ್ ಗುಂಜಪ್ಪನವ್ರ. ಹಿಂಗ್ಯಾಕಂತೀರ್ರಿ ಗೌಡ್ರ? ನನಗೂ ಇವತ್ತಲ್ಲ ನಾಳೆ ಮದುವೆ ಆಕತ್ತಪ್ಪ. ಹೋಗ್ಲಿ ಬಿಡಪ್ಪ ಗುಂಜಾ, ನಾನ್ ನಿನ್ನ ಮದ್ವಿ ಉಸಾಬ್ರನ್ನ ಎಬ್ಸುದಿಲ್ಲ. ಈಗ ನೀ ಬಂದಿರೋ ಕಾರಣ ಏನ? ಅಲ್ರಿ ಗೌಡ್ರ, ಅಂಗಡಿಗೆ ಎದಕ್ ಬರ್ತಾರ್ರಿ? ಮನಿಗೆ ಶಾಂತಿ ಬೇಕಾಗಿತ್ತು, ಅದಕ್ಕೆ ತಗೊಂಡು ಹೋಗಾಕ್ ಬಂದನಿ. ಹೋದ ವಾರ ಸಂತಿ ಹಾಕ್ಸಿಯಲ್ಲ ಮನಿಗೆ, ಮತ್ತೀಗ ಸಂತಿ? ಅಲ್ರಿ ಗೌಡ್ರ, ನಾವು ವಾರಕ್ಕೊಮ್ಮೆರ ಹಾಕಿಸ್ಲಿ ತಿಂಗಳಿಗೊಮ್ಮೆರ ಸಂತಿ ಹಾಕಿಸ್ಲಿ ನಿಮಗ್ ಏನಾಗೋದೈತ್ರಿ ಗೌಡ್ರ? ನಿಮ್ ಮಾಲ್ ಖರ್ಚಕತಿ ಅಂಗಡಿ ಅಂದ ಜೊತೆಗೆ ರೊಕ್ಕಾನು ಸಿಗತೈತಿ, ಚಲೋ ಅಲ್ಲನ್ರಿ? ಹಾ, ಅದೊಂದ್ ವಿಚಾರಕ್ ಮಗನ ನಿನ್ನ ಮೆಚ್ಚಬೇಕು ನೋಡ್ಲಿ. ಸಾಲ ತಗೊಂಡು ಕರೆಕ್ಟ್ ಉದ್ರಿ ವಾಪಸ್ ಕೊಡವ ಅಂದ್ರ ನೀನ ಒಬ್ನ ನೋಡ್ಲಿ, ಬೇರೆ ಯಾರು ರೊಕ್ಕನ ಕೊಡುದಿಲ್ಲ ಗುಂಜ. ಏನ್ ಮಾಡ್ಬೇಕನ್ನೋದ ತಿಳಿವಲ್ತ್ ನೋಡು. ಹೋಲ್ ಬಿಡ್ರಿ ಗೌಡ್ರ, ವ್ಯಾಪಾರ ಅಂದಿಂದ ಒಂದ್ ನಾಲ್ಕು ಗಿರಾಕಿ ಹಂಗಿರ್ತಾವು, ಒಂದ್ ನಾಲ್ಕು ಗಿರಾಕಿ ಹಿಂಗಿರ್ತಾವು, ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಕುಟು ಹೋಗುದಪ್ಪ. ಹಂಗಲ್ ಬಿಡ್ಲೆ ಗುಂಜ, ಏನ್ ಮಾಡೋದೈತೇನಪ್ಪ, ಬರೇ ಉದ್ರಿ ಒಯ್ತಾರ. ಅಂಗಡಿಗೆ ಮಾಲ್ ಹೆಂಗ್ ಹಾಕ್ಸೋದು ಅನ್ನೋದ ತೆಲಿವೇನ ಆಗಿಬಿಟ್ಟತಿ. ಆಕ್ಯಾರ ನನ್ನ ಹೆಂಡತಿ ವಾರಕ್ಕೆ 2 ಸೀರೆ ಕೇಳ್ತಾಳ. ಹಾ, ಹೆಂಗ್ ಕೊಡ್ಸುದು ಇದ್ರಾಗ? ಗಿರಾಕಿ ನೋಡಿದ್ರ ಉದ್ರಿ ಕೇಳ್ತಾವು, ರೊಕ್ಕ ನೋಡಿದ್ರ ಕೊಡುದಿಲ್ಲ. ಆತ್ ತೋರಿ ಗೌಡ್ರ, ನೀವು ನೋಡಿದ್ರ ಉದ್ರಿ ಒಯ್ತಾರ ಅಂತ ಹೊಯ್ಕೊಳಕತ್ತೀರಿ. ಈಗ ಮತ್ತ ನಾ ಬೆಳಿಗ್ಗೆ ಉದ್ರಿ ಒಯ್ಯೋದು ಬೇಡ, ಸಂಜಿಕ್ ಬಂದ್ ಒಯ್ತೀನಿ ತೋರಿ. ಆತ್ ತಗೋಪ. ಗೌಡ್ರೆ, ಚೆನ್ನಾಗಿದ್ದೀರಾ? ಇಷ್ಟೊತ್ತು ಚೆನ್ನಾಗೇ ಇದ್ದೆ, ಈಗ ನೀ ಬಂದೆಲ್ಲ ಮಗನ, ಇನ್ನ ಮ್ಯಾಗ ನಾ ಚೆನ್ನಾಗಿರೋದು ಡೌಟ್ ನೋಡು. ಯಾಕ್ರಿ ಗೌಡ್ರ ಹಂಗಂತೀರಿ? ಲೇ ಅಮಾಸಿ ನನ್ನ ಮಗನ, ಹೋದ ಅಮಾಸಿಗೆ ಸಾಲ ತಗೊಂಡೋಗಿದ್ದಿಲ್ಲ ನನ್ನ ಅಂಗಡ್ಯಾಗ, ಈ ಅಮಾಸಿ ಬಂದ್ರು 1 ರೂಪಾಯಿ ಕೊಟ್ಟಿಲ್ಲಲ್ಲೇ, ಮತ್ತಿನ್ನೇನ್ ಅನ್ಬೇಕು ನಿನಗ? ಅಲ್ರಿ ಗೌಡ್ರಿ, 1 ತಿಂಗಳ ಹಿಂದೆ ತಗೊಂಡೋಗಿದ್ನಿ ಸಾಮಾನ, ಏನ ನೆನಪಿಟ್ಟಿರ್ ಬಿಡ್ರಿ. ಲೇ ಅಮಾಸಿ ನನ್ನ ಮಗನ, ನಿನ್ನ ಪೇಸ್ಕಟ್ಟು ಮರಿ ಅಂತದ್ದನ್ಲೇ, ತಲ್ಯಾಗ ಸಿಕ್ಕ ಹೊಡೆದಂಗ ಚಚ್ ಹೊಡೆದ್ ಬಿಟ್ಟಿರ್ತತಿ. ಅಲ್ಲಿ ಅಮಾಸಿ ನನ್ನ ಮಗನ, ತುಂಬ ಗರ್ಭಿಣಿ ಏನಾರ ನಿನ್ನ ಮಕ ನೋಡಿಬಿಟ್ರೆ ಹೆದರ್ಕಿಗೆ ಸ್ಪಾಟ್ನ್ಯಾಗ ಡೆಲಿವರಿ ಆಗಿಬಿಡ್ತತಿ ಆಕಿಗೆ. ಅದ್ರಾಗ ನನ್ನ ಕಡೆ ಉದ್ರಿ ಬೇರೆ ಮಾಡಿ ಮಗ ನೀನು, ನಿನ್ನ ಮರ್ಯಾಕತ್ತೆ. ಸಾಲ ಒಯ್ದವ ನೀ ಮರಿಬೋದು, ಆದ್ರ ಸಾಲ ಕೊಟ್ಟವ ನಾನು, ರೊಕ್ಕ ಹೋಗಿರ್ತತಲ್ಲೇ, ನಿನ್ನ ಮರ್ಯಾಕತ್ತೇನ್ಲೇ ನಾನು? ಇನ್ನು 10 ವರ್ಷ ಬಿಟ್ಟು ಬಂದೆ ಅಂದ್ರು ನಿನ್ನ ನೆನಪಿಟ್ಟಿರ್ತೇನೆ ನಾನು. ಅಲ್ರಿ ಗೌಡ್ರ, ರೊಕ್ಕ ಅಂತ ಬಡ್ಕೊಂತೀರಲ್ರಿ. ಈಗ ನಾನ್ ನಿಮ್ ಕಡೆ ಸಾಲ ಒಯ್ದನಿ, ನಿಮ್ ರೊಕ್ಕನ ಹೊಳೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರ್ರಿ? ನನ್ನ ಹೊಳಿ ಕೂಡ ಅವ್ರಿಗೆ ಉಳ್ಗಾಲನ ಇಲ್ಲ ನಾನು ರೊಕ್ಕ ಕೊಡ್ಲಿಕ್ಕಂದ್ರ. ಒಬ್ಬೊಬ್ರನ್ನ ಹಂಗ ಹಂಗ ನೋಡಿ ಏನ್ ಮಾಡ್ತೇನೆ ಅಂತೇಳಿ ಸರಳ ನಾನು ರೊಕ್ಕ ಕೊಟ್ರಿ ಚಲೋ ಆತ. ಗೌಡ್ರ, ಸಾಯಿಸ್ತೀರನ್ರಿ? ಬಾಯಿ ತುಂಬ RMD ಹಾಕೊಂಡು ಬಾಯಿಗೆ ಬಂದಂಗ ಬೈಕೊಂತ ಕುಂತ್ನಿ ಅಂದ್ರ ಅಂಗಡಿ ಬಾಗಲಾಗ, ಮಕ್ಕಳ್ರೆ ನೀವು ಕೊಡ್ಬೇಕು ರೊಕ್ಕ, ನಿಮ್ಮ ಅಪ್ಪನು ಕೊಡ್ಬೇಕು. ಅಲ್ರಿ ಗೌಡ್ರ, ಸಾಲ ಮಾಡಿದವರಿಗೆ ಬೈಕೊಂತ ಅಂಗಡಿ ಬಾಗಲ ಕುಂದಿರ್ತೀರಿ, ಓಕೆ, ಆದ್ರ RMD ಯಾಕೆ ಹಾಕೋತೀರಿ? ಐ ಮತ್ತ RMD ಹಾಕೊಳಬೇಕ. ನನ್ನ ಕಡೆ ಯಾವನ್ ಸಾಲ ಮಾಡ್ಯಾನ ಒಬ್ಬೊಬ್ರದ್ದು ಹೆಸರು ಹೇಳ್ಕೊಂತ ತುಪ್ಪಕ್ ಅಂತ ಅವ್ರಿಗೆ ಉಗುಳ್ಬೇಕ್ ಬೇಡ ನಾನು. ಗೌಡ್ರ, ಆದ್ರೂ ನಿಮ್ ಬೈಗುಳ ಬಾರಿ ಕಾಸ್ಟ್ಲಿ ಬಿಡ್ರಿ. ಏನ ಕಾಸ್ಟ್ಲಿನ? ಅದ್ ಹೆಂಗ್ಲಿ ಅಮಾಸಿ? ಮತ್ತಿನ್ನೇನ್ರಿ ಗೌಡ್ರ, RMD 20 ರೂಪಾಯಿಗೆ ಒಂದೈತಿ. ಈಗ ಲಾಕ್ಡೌನ್ದಾಗ 80 ರೂಪಾಯಿಗೆ ಒಂದಾಗಿತ್ತ. ಅಂತ ತುಟ್ಟಿ RMD ಹಾಕೊಂಡು ಬೈತೀರಂದ್ರ ಮತ್ತ ಬಾರಿ ಕಾಸ್ಟ್ಲಿ ಆಗ್ಲಿಲ್ಲನ್ರಿ? ಅಯ್ಯೋ ಅಮಾಸಿ, ಈ ಐಡಿಯಾ ನನ್ ತಲೆಯಾಗ ಹೊಳೆದಿಲ್ಲ ನೋಡ್ಲೆ. ಇನ್ ಮೇಲೆ ಚೀಪ್ ಅಂಡ್ ಬೆಸ್ಟ್ 5 ರೂಪಾಯಿ ವಿಮಲ್ ಹಾಕೊಂಡು ಬಾಯಿಗೆ ಬಂದಂಗ ಬೈತೇನ್ಲೆ ಎಲ್ಲಾರ್ಗಿ, ಜೊತೆಗೆ ನಿನಗೂ ಮಗನ. ಗೌಡ್ರ,
ಎಷ್ಟು ಪುಣ್ಯ ಮಾಡೇನ್ರಿ ನಾನು, ಅದೃಷ್ಟವಂತ ಬಿಡ್ರಿ ನಾನು. ಅಲ್ಲೇ ಮಕ್ಕಕ್ಕೆ ಕುಗೊಳ್ತೇನೆ ಅಂದ್ರೆ ಪುಣ್ಯ ಮಾಡೇನಂತೀಯಲ್ಲೇ. ಮತ್ತೇನ್ರಿ ಗೌಡ್ರ, RMDಕ್ಕಿಂತ ಕಾಸ್ಟ್ಲಿ ಆತಲ್ರಿ ಇದು. ಅದು ಹೆಂಗ್ಲೇ? ಮತ್ತೇನ್ರಿ ಗೌಡ್ರ, ಕೇಳಿಲ್ಲನ್ರಿ ನೀವು? ವಿಮಲ್ ಕಣಕಣದಲ್ಲಿಯೂ ಕೇಸರಿ ಅಂತೇಳಿ. ನೀವು ಎಷ್ಟು ಸಲ ಉಗುಳ್ತಿರಲ್ಲ, ಆ ಉಗುಳ್ಸ್ಕೊಂಡವಂಗ ಕಣಕಣದಲ್ಲಿಯೂ ಕೇಸರಿ ಸಿಗ್ತತ್ರಿ. ಕೇಸರಿ ಎಷ್ಟು ತುಟ್ಟೈತ್ರಿ ಗೌಡ್ರ, ಬಂಗಾರ ಮಾರ್ದಂಗ್ ಮಾರ್ತಾರ ಅದನ್ನ. ಗ್ರಾಮ್ ಲೆಕ್ಕದಾಗ 300 ರೂಪಾಯಿ ಐತ್ರಿ ಗ್ರಾಮಿಗೆ. ಅಯ್ಯ ನಿಮ್ಮ ಜನ್ಮಕ್ಕೆಷ್ಟು ಏನ್ ಹಾಕೊಂಡು ಉಗುಳಿದ್ರು ನಾಚಿಕೆನೇ ಇಲ್ಲಲ್ಲ ನಿಮ್ ಜನ್ಮಕ್ಕ. ಹಂಗಾದ್ರೆ ನಿಮ್ಗ ಎಲಿ ಅಡಿಕೆ ಹಾಕೊಂಡು ಉಗುಳ್ತಂತಡಿ. ಇನ್ನೂ ಚಲೋ ಆತಲ್ರಿ ಗೌಡ್ರ. ಅಲ್ಲೇ ನಿನಗೆ ನಾಚಿಕೆ ಮಾನ ಮರ್ಯಾದೆ ಐತಿಲ್ಲೇ, ಇನ್ನೂ ಚಲೋ ಆತಂತಿ ಅಲ್ಲೇ. ಮತ್ತೆ ಎಲೆ ಅಡಿಕೆ ಹಾಕೊಂಡು ಉಗುಳ್ತೇನಂದ್ರಲ್ರಿ ಗೌಡ್ರ, ಅದಕ್ಕಿಂತ ಖುಷಿ ವಿಚಾರ ಬೇರೆ ಏನೈತಿ? ನಮ್ಮಂತ ಸಾಲಗಾರರಿಂದ ನಮ್ಮ ರೈತರು ಉದ್ಧಾರ ಆಕ್ಕಾರಂದ್ರ ಎಷ್ಟಾದ್ರೂ ಸಾಲ ಮಾಡಕ್ ತಯಾರ್ರಿ ನಾವ. ಗೌಡ್ರ, ಎಲಿ ಅಡಿಕೆ ಹಾಕೊಳ್ರಿ, ಉಗುಳ್ರಿ, ಬೈರಿ, ಯಾರು ಬ್ಯಾಡ ಅನ್ನಂಗಿಲ್ಲ. ಇದರಿಂದ ನಮ್ಮ ರೈತರಿಗೆ ಒಳ್ಳೇದಾದ್ರ ಅಷ್ಟ ಸಾಕ. ಅಮಾಸಿ ಇದ ಒಂದ ನೋಡ್ಲಿ ನಿನ್ನಲ್ಲಿ ಬಾಳ ನನಗೆ ಇಷ್ಟ ಆಗಿದ್ದಂದ್ರ, ಈ ಮಾತಿನಿಂದ ಅಮಾಸಿ ಕತ್ಲು ತರ ಇದ್ದವ ನಿನ್ನ ಮಕ ಹುಣ್ಮಿ ಚಂದ್ರನ್ ತರ ಲಕ ಹೊಳ್ಯಾಕತ್ತಿ ಬಿಡ್ತು ನೋಡ್ಲೆ. ಸಾಕ್ ಬಿಡ್ರಿ ಗೌಡ್ರ, ಎಷ್ಟು ಹೊಗಳ್ತೀರಿ, ನನಗೆ ನಾಚಿಗೆ ಬರ್ತೈತಿ. ಗೌಡ್ರ, ಇದ ಖುಷಿ ಒಳಗ 1 ಡಜನ್ ತತ್ತಿ, 1 kg ಇಂಡಿಯಾ ಗೇಟ್ ಬಾಸುಮತಿ ರೈಸ್, 1 ಎವರೆಸ್ಟ್ ಗರಂ ಮಸಾಲ ರೀ. ಇಷ್ಟ ಕೊಟ್ಟು ಬಿಟ್ರಿ ಅಂದ್ರೆ ಮನಿಗೆ ಹೋಗಿ ಬಿರಿಯಾನಿ ಮಾಡ್ಕೊಂಡು ನಿಮ್ಮ ಹೆಸರು ಹೇಳ್ಕೊಂಡು ಒಬ್ಬನ ಅಷ್ಟು ತಿಂದು ಬಿಡ್ತೇನ್ರಿ. ಲೇ ಅಮಾಸಿ ನನ್ನ ಮಗನ, ಬರೀ ಉದ್ರಿ ಅಂತೀರಲ್ಲೇ. ಲೇ ಗುಂಜಾ, ಕಟ್ಟೆ ಹಿಡ್ಕೊಲಿ ನನ್ನ ಮಗನ್ನ ಬಡಗಿ ತಗೊಂಡ್ಬರ್ತಾನೆ.